ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್. ನಾನು ನಿಮ್ಮ ಫ್ರೆಂಡು ಪ್ರಿಯಾ. ಇವತ್ತಿನ ವಿಡಿಯೋನಲ್ಲಿ ನಾನು ಎದೆ ಸುತ್ತಳತೆ 28ರದ್ದು ಎಲ್ಲರೂ ಡಿಮ್ಯಾಂಡ್ ಮಾಡಿದ್ರಿ, ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ರಿ. ಸೊ ಹಾಗಾಗಿ ಎದೆ ಸುತ್ತಳತೆ 28ರದ್ದು ಅಂದರೆ ಸ್ಮಾಲ್ ಮೆಷರ್ಮೆಂಟ್ ಅದು, ಹೌದಾ? ಸೊ ಅದ್ರದ್ದು ಬೇಸಿಕ್ ಬ್ಲೌಸ್ ಆಯ್ತಾ, ಡಾಟ್ ಬ್ಲೌಸ್ ಬರುತ್ತಲ್ಲ, ಅದ್ರದ್ದು ಡ್ರಾಯಿಂಗ್ ಮುಂದೆ ಮತ್ತೆ ಹಿಂಭಾಗದ್ದು, ಓಕೆ, ಫ್ರಂಟ್ ಅಂಡ್ ಬ್ಯಾಕ್ ಪಾರ್ಟ್ ಡ್ರಾ ಮಾಡೋದು ಹೇಗೆ ಅಂತ ಡೀಟೇಲ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ. ಓಕೆನಾ? ಸ್ಟಾರ್ಟ್ ಮಾಡೋಣ ಹಾಗಾದ್ರೆ ಇವತ್ತಿನ ವಿಡಿಯೋನ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ ಫ್ರೆಂಡ್ಸ್, ಬ್ಲೌಸ್ ಡ್ರಾಯಿಂಗ್ ನಾವು ಮಾಡ್ತೀವಿ ಅಂದ್ರೆ ನಮಗೆ ಒಂದು ಸೆಟ್ ಆಫ್ ಮೆಜರ್ಮೆಂಟ್ಸ್ ಬೇಕು, ಅಳತೆಗಳು ಬೇಕು, ಹೌದಾ? ಸೊ ಇಲ್ಲಿ ನಾನು ತಗೊಂಡಿರೋ ಅಳತೆ ನೋಡಿ, ಇಲ್ಲಿ ಪೂರ್ತಿ ಉದ್ದ 12.5 ಅಥವಾ 13, ಎದೆ ಸುತ್ತಳತೆ 28, ಭುಜ 12.5 ಅಥವಾ 13, ಸೊಂಟದ ಸುತ್ತಳತೆ 24 ಇದೆ, ನೆಕ್ ಡೀಪ್ ಫ್ರಂಟ್ 6, ಬ್ಯಾಕ್ 8 ಅಥವಾ 9 ಇಂಚು, ಮತ್ತೆ ಕತ್ತಿನ ಅಗಲ ಅಂದ್ರೆ ನೆಕ್ ಅಗಲ 2 ಇಂಚ್ ತಗೋತಾ ಇದ್ದೀನಿ. ಓಕೆನಾ? ಸೊ ಡ್ರಾಯಿಂಗ್ ಮಾಡೋದು ಹೇಗೆ ನೋಡೋಣ ಹಾಗಾದ್ರೆ. ಫಸ್ಟ್ ನಾನು ಬ್ಯಾಕ್ ಪಾರ್ಟ್ ನ ಡ್ರಾ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಓಕೆನಾ? ನೋಡ್ಕೊಳ್ಳಿ, ಫಸ್ಟ್ ಬ್ಯಾಕ್ ಪಾರ್ಟ್ ಹೇಗೆ ಡ್ರಾ ಮಾಡೋದು, ಆ ನಂತರ ಫ್ರಂಟ್ ಪಾರ್ಟ್ ನ ಡ್ರಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಓಕೆ, ಸೊ ಬ್ಯಾಕ್ ಪಾರ್ಟಿಗೆ ಮಾಡ್ಬೇಕಂದ್ರೆ ಪೂರ್ತಿ ಉದ್ದ ಎಷ್ಟಿದೆ, 12.5 ನಾನು ತಗೋತಾ ಇದ್ದೀನಿ. 12.5 ಅಥವಾ 13 ಹೇಳಿದ್ದು. ಓಕೆ, ಸೊ 12.5 ಇದ್ರೆ ಬ್ಯಾಕ್ ಪಾರ್ಟಿಗೆ ನಾವು ಎಷ್ಟು ತಗೋಬೇಕು ಎಕ್ಸ್ಟ್ರಾ ನೋಡಿ, 1 ಇಂಚ್ ಮಾತ್ರ ಸಾಕು. 12.5 ಪ್ಲಸ್ 1 ಇಂಚು ಅಂದ್ರೆ ನನ್ಗೆ ಎಷ್ಟಾಗ್ತದೆ, 13.5 ಆಗತ್ತೆ. ಓಕೆ, ನೋಡಿ ಇಲ್ಲಿ ನಾನು ಬರೀತಾ ಇದ್ದೀನಿ 13.5. ಓಕೆ, ಪೂರ್ತಿ ಉದ್ದ ಪ್ಲಸ್ 1 ಇಂಚ್ ಮಾತ್ರ ಸಾಕು ಬ್ಯಾಕ್ ಪಾರ್ಟಿಗೆ. ಎಕ್ಸ್ಟ್ರಾ ಎಷ್ಟು ತಗೋಬೇಕು ಅಂದ್ರೆ ಅದು ಸ್ಟಿಚಿಂಗ್ ಅಲೋಯನ್ಸ್, 1 ಇಂಚ್ ಯಾಕೆ, ಸ್ಟಿಚಿಂಗ್ ಅಲೋಯನ್ಸ್. ಓಕೆ, ನೆಕ್ಸ್ಟ್ ಭುಜ ಕನ್ಫ್ಯೂಷನ್ ಎಲ್ರಿಗೂ ಇರುತ್ತಲ್ವಾ, ಎಷ್ಟು ತಗೋಬೇಕು ಅಂದ್ರೆ ಈ ಭುಜ ನಾನು ಬಾಡಿ ಅಳತೆನಲ್ಲಿ ತಗೊಂಡಿರೋದು ಒಬ್ರದ್ದು. ಸೊ ಎಷ್ಟಿದೆ ಅದನ್ನ ಅರ್ಧ ಮಾಡಿ, 12.5 ಇದೆ, ಅದ್ರ ಅರ್ಧ ಅಂದ್ರೆ 6.25. ಓಕೆನಾ? 6.25ನಲ್ಲಿ ನಾವು 1.5 ಇಂಚು ಮೈನಸ್ ಮಾಡೋಣ. ಓಕೆ, 1.5 ಇಂಚ್ ಮೈನಸ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ, 4.25 ಇಂಚು. ಕಾಣಿಸ್ತಾ ಇದೆಯಾ? ಎಷ್ಟು ಬರ್ತಾ ಇದೆ, 4.25 ಇಂಚು. ಸೊ ಆ 4.25 ಇಂಚನ್ನ ನಾವು ಭುಜದ ಅಳತೆಯಾಗಿ ಕನ್ಸಿಡರ್ ಮಾಡೋಣ. ಸೊ ಎಷ್ಟು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು. ಸೊ ಐ ಆಮ್ ಗೋಯಿಂಗ್ ಟು ಮಾರ್ಕ್ 3/4. ಓಕೆ, ಸೊ ನಾನಿಲ್ಲಿ 4.25 ಇಂಚು ಭುಜ ತಗೋತಾ ಇದ್ದೀನಿ, ಅಂದ್ರೆ ಭುಜದ ಅರ್ಧ ಭಾಗ. ಓಕೆನಾ? ಸೊ ದಟ್ ಇನ್ಕ್ಲೂಡ್ಸ್ ಸ್ಟಿಚಿಂಗ್ ಅಲೋಯನ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ಹಾಗೆ ನಾನು ಕಂಕ್ಲು ಕೂಡ ಭುಜ ಎಷ್ಟು ತಗೊಂಡಿದ್ದೀನಿ ಅಷ್ಟೇನೆ ನೋಡಿ, 4.25 ಇಂಚ್ ತಗೋತಾ ಇದ್ದೀನಿ. ಓಕೆ, ಸೊ ಈಗ ನಾವು ಎದೆ ಸುತ್ತಳತೆ ಮಾರ್ಕ್ ಮಾಡಬೇಕು. ಎಷ್ಟಪ್ಪ ಮಾರ್ಕ್ ಮಾಡಬೇಕು, ಎದೆ ಸುತ್ತಳತೆ 28 ಇದೆ, ಅದ್ರ ಕಾಲ್ ಭಾಗ ಎಷ್ಟು, 28 ಕಾಲ್ ಭಾಗ ಎಷ್ಟು ಬರುತ್ತೆ ನಮ್ಗೆ, 7 ಇಂಚು. ಕರೆಕ್ಟಾ? ಸೊ 7 ಇಂಚನ್ನ ನಾವು ಈಗ ಇಲ್ಲಿ ಮಾರ್ಕ್ ಮಾಡೋಣ. ಸೊ ಎದೆ ಸುತ್ತಳತೆ ಕಾಲ್ ಭಾಗ 7 ಇಂಚು, ನಾನು 7 ಇಂಚ್ ಮಾರ್ಕ್ ಮಾಡ್ತಾ ಇದ್ದೀನಿ. ಅದಕ್ಕೆ ಎಕ್ಸ್ಟ್ರಾ ನಾನು ಏನು ಇಲ್ಲ ಆ್ಯಡ್ ಮಾಡ್ತಿಲ್ಲ. ಓಕೆನಾ ಫ್ರೆಂಡ್ಸ್? ಆ ನಂತರ ತೋರಿಸ್ತೀನಿ ನಾನು ಎಕ್ಸ್ಟ್ರಾ ಎಷ್ಟು ತಗೋಬೇಕು ಅಂತ. ಓಕೆ, ನೆಕ್ಸ್ಟ್ ನೋಡಿ, ಸೊಂಟದ ಸುತ್ತಳತೆ ಎಷ್ಟಿದೆ ಕೆಳಗಡೆ ಮಾರ್ಕ್ ಮಾಡ್ಬೇಕು, ಹೌದಾ? ಸೊ 24 ಇದೆ. 24ರದ್ದು ಕಾಲ್ ಭಾಗ ಎಷ್ಟು, 4ರಿಂದ ಭಾಗಿಸಿದಾಗ 24ರಿಂದ ನಮ್ಗೆ 6 ಬರುತ್ತೆ. 4 6 24. ಓಕೆನಾ? ಸೊ ಫಸ್ಟ್ ಕೆಳಗಡೆ ನಾವೇನ್ ಮಾಡೋಣ, ಸೊಂಟದ ಸುತ್ತಳತೆ ಕಾಲ್ ಭಾಗ ಎಷ್ಟು ಬಂತು ನಮಗೆ, 6 ಇಂಚು. ಅದನ್ನ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಓಕೆನಾ? ನಾನು ಸ್ವಲ್ಪ ಸ್ಲೋ ಆದ್ರೂ ಪರವಾಗಿಲ್ಲ, ನೀಟಾಗಿ ಅರ್ಥ ಆಗ್ಲಿ ಬಿಗಿನರ್ಸ್ಗೆ ಅಂತ ಹೇಳ್ತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟ್ ನೋಡಿ ಇಲ್ಲಿ ನಾನು 1 ಇಂಚ್ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡ್ಬಿಟ್ಟು ಮೇಲ್ಗಡೆ ಎದೆ ಸುತ್ತಳತೆ ಮತ್ತು ಕೆಳಗಡೆ ಮಾರ್ಕಿಂಗ್ಸ್ ಲೈನ್ ಡ್ರಾ ಮಾಡ್ಕೊಳ್ಳಿ. ಯಾಕಪ್ಪ ಈ 1 ಇಂಚು? ಸೊ ಬ್ಯಾಕ್ ಪಾರ್ಟ್ ಅಲ್ಲಿ ನಮಗೆ ಒಂದು ಡಾಟ್ ಬರುತ್ತೆ, ಹೌದಾ ಫ್ರೆಂಡ್ಸ್? ಡಾಟ್ ಅಂತ ಹೇಳ್ತೀವಲ್ಲ, ಅದಕ್ಕೋಸ್ಕರ ಅದನ್ನ ಹೊಲಿಲಿಕ್ಕೆ ನಮಗೆ 1 ಇಂಚ್ ಬೇಕು. ಓಕೆ, ಸೊ ಈಗ ನಾ ಏನ್ ಮಾಡಿದೆ, ಅದ್ರ ಮಿಡ್ ಪಾಯಿಂಟ್ ತಗೊಂಡೆ. ಸೊ ನಾನು ಉದ್ದ ಎಷ್ಟು ತಗೋತಾ ಇದ್ದೀನಿ ಈ ಎದೆ ಸುತ್ತಳತೆಗೆ ಅಂತ ಹೇಳಿದ್ರೆ 3 ಇಂಚ್ ತಗೋತಾ ಇದ್ದೀನಿ. ಓಕೆ, ಸೊ ಅಗಲ ಬಂದು ನಾನು ಅರ್ಧ ಆ ಕಡೆ 1 ಇಂಚ್ ತಗೊಂಡಿದ್ದೆ ಅಲ್ವಾ, ಎರಡರೂ ಆ ಕಡೆ ಈ ಕಡೆ ನಾನು ಹಾಫ್ ಇಂಚು ನನ್ನ ಡಾಟಿನ ಅಗಲ ತಗೊಂಡು ಅದು ಟ್ರಯಾಂಗಲ್ ಶೇಪಲ್ಲಿ ಒಂದು ಮಾರ್ಕ್ ಮಾಡ್ತೀನಿ. ಓಕೆ, ಸೊ ಈಗ ನಾನು 2 ಇಂಚ್ ಎಕ್ಸ್ಟ್ರಾ ತಗೋತಾ ಇದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ ಇದು ನನ್ನ ಇನ್ಲೇಗೋಸ್ಕರ. ಇನ್ಲೇ ಅಂದ್ರೆ ಮಾರ್ಜಿನ್ ಅಂತ ಹೇಳ್ತೀವಿ, ಬ್ಲೌಸಲ್ಲಿ ಎಕ್ಸ್ಟ್ರಾ ಬಟ್ಟೆ ಇರುತ್ತೆ, ಹೌದಾ? ಸೊ ಅದನ್ನ ನಾವು ಇನ್ಲೇ ಅಂತ ಹೇಳ್ತೀವಿ. 2 ಇಂಚ್ ನಾನು ತಗೋತಾ ಇದ್ದೀನಿ, ಎಕ್ಸ್ಟ್ರಾ ಬಟ್ಟೆ ಇದು. ಓಕೆನಾ? ಸೊ 2 ಇಂಚು. ಸೊ ಆ ನಂತರ ಮೇಲ್ಗಡೆ ಪಾಯಿಂಟನ್ನು ಮತ್ತೆ ಕೆಳಗಡೆ ಪಾಯಿಂಟ್ ಎರಡನ್ನು ಜಾಯಿಂಟ್ ಮಾಡಿ. ಓಕೆ, ಈಗ ನಾನು ಕತ್ತಿನ ಅಗಲ ತಗೋತಾ ಇದ್ದೀನಿ. ಕತ್ತಿನ ಅಗಲ ಎಷ್ಟಪ್ಪ, 28 ಎದೆ ಸುತ್ತಳತೆಯವರಿಗೆ 2 ಇಂಚು. ಓಕೆ, ಸೊ ಬ್ಯಾಕ್ ನೆಕ್ ಡೀಪ್ ಎಷ್ಟು ತೋರಿಸಿದ್ದೆ ನಾನು, 8 ಅಥವಾ 9 ಇಂಚು. ಸೊ ನಾನಿಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ, 8 ರೆಡಿ ನನಗೆ. ಸೊ ಸ್ಟಿಚಿಂಗಿಗೆ 1/2 ಇಂಚ್ ಬೇಕಾ, ಸೊ ಹಾಗಾಗಿ ನಾನಿಲ್ಲಿ
8.5 ಮಾಡಿದೆ. ಸೊ ಕೆಳಗಡೆ ನಾನು ಕತ್ತಿನ ಅಗಲ 1/4 ಇಂಚು ಸ್ವಲ್ಪ ಬ್ರಾಡ್ ಆಗಿ ತಗೋತಾ ಇದ್ದೀನಿ, 1/4 ಇಂಚು. ಅಂಡ್ ದೆನ್ ಮೇಲ್ಗಡೆ ಪಾಯಿಂಟ್ ಮತ್ತೆ ಕೆಳಗಡೆ 2 ಪಾಯಿಂಟ್ ನ ಜಾಯಿನ್ ಮಾಡ್ಕೊಂಡು ನಿಮಗೆ ಬೇಕಾಗಿರೋ ಡಿಸೈರ್ಡ್ ನೆಕ್ ಶೇಪ್ ನ ನೋಡಿ ಇಲ್ಲಿ ಕೊಡ್ತಾ ಇದೀನಲ್ಲ ಹಾಗೆ ಕೊಡಿ. ಓಕೆನಾ, ನಿಮ್ಗೆ ಯಾವ್ದು ಬ್ಯಾಕ್ ನೆಕ್ ಡೀಪ್ ಇಷ್ಟ ಅದನ್ನ ಕೊಡ್ಕೋಬಹುದು ಫ್ರೆಂಡ್ಸ್. ಓಕೆ, ಅರ್ಥ ಆಯ್ತಲ್ವಾ? ಇಷ್ಟು ಅರ್ಥ ಆಗಿದೆ ಅನ್ಕೊಳ್ತೀನಿ. ನೆಕ್ಸ್ಟ್ ನಾವು ಏನ್ ಮಾಡ್ಬೇಕು, ಕಂಕ್ಲಿನ್ ಆಕಾರ, ಕಂಕ್ಲಿನ್ ಶೇಪ್ ಕೊಡ್ಬೇಕು. 28 ಚೆಸ್ಟ್ ಮೆಜರ್ ಅವರಿಗೆ ಅಡ್ಡ ಎಷ್ಟು ತಗೊಳ್ಳಿ ನೀವು, 3/4 ಇಂಚ್ ತಗೊಳ್ಳಿ. ಓಕೆ, ಸೊ ನಿಮಗೆ ಶೇಪ್ ಕೊಡಕ್ ಈಸಿ ಆಗ್ಲಿ ಅಂತ ನಾನು ಒಂದು ಟ್ರಿಕ್ ಹೇಳ್ಕೊಡ್ತಾ ಇದ್ದೀನಿ. ಏನಪ್ಪಾ ಅದು ಅಂದ್ರೆ, ನಮ್ದು ಕಂಕ್ಲಿನ್ ಉದ್ದ ಎಷ್ಟಿತ್ತು ಅದ್ರದ್ದು ಅರ್ಧ ಮಾಡ್ಕೊಳ್ಳಿ, ಮಿಡ್ ಪಾಯಿಂಟ್ ತಗೊಳ್ಳಿ. ಆ ನಂತರ ಶೇಪ್ ಕೊಡಿ. ಎಲ್ಲಿವರೆಗೂ, ಎದೆ ಸುತ್ತಳತೆ ಕಾಲ್ ಭಾಗ ಎಲ್ಲಿತ್ತಲ್ವಾ ನಮ್ದು 7 ಇಂಚು ಅಲ್ಲಿವರೆಗೂ ಮಾತ್ರ. ನೋಡಿ ಇಲ್ಲಿ ತೋರಿಸ್ತಾ ಇದೀನಲ್ವಾ ನಾನು, ಹಾಗೆ. ಓಕೆ, ಎಕ್ಸ್ಟ್ರಾ 2 ಇಂಚ್ ಏನಿರುತ್ತೆ ಅಲ್ಲಿ ನಾವು ಯಾವುದೇ ಕಾರಣಕ್ಕೂ ಏನೋ ಶೇಪ್ಸ್ ಕೊಡೋ ಹಾಗಿಲ್ಲ. ಇದು ನಮ್ಮ ಬ್ಯಾಕ್ ಪಾರ್ಟ್. ಹೋಪ್ ನನ್ ಇದ್ರಲ್ಲೆಲ್ಲ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಇದನ್ನೇನ ಹಿಂಭಾಗ ಅಂತೀವಿ. ಇದ್ರಲ್ಲಿ ನಾವು ಮಾಡಿರೋ ಮಾರ್ಕಿಂಗ್ಸ್ ಏನಾದ್ರು ಡೌಟ್ ಇದ್ರೆ ದಯವಿಟ್ಟು ನಿಮ್ ಕಾಮೆಂಟ್ಸ್ ಮುಖಾಂತರ ನನಗೆ ತಿಳಿಸ್ಕೊಡಿ ಫ್ರೆಂಡ್ಸ್. ಓಕೆನಾ, ನೆಕ್ಸ್ಟ್ ನಾನು ಫ್ರಂಟ್ ಪಾರ್ಟ್ ನ ಮುಂಭಾಗನ ಡ್ರಾಯಿಂಗ್ ಮಾಡ್ತಾ ಇದ್ದೀನಿ. ಬ್ಯಾಕ್ ಪಾರ್ಟಿಗೆ ನೋಡಿ ನಾನು ಪೂರ್ತಿ ಉದ್ದ 12 + 1 ಇಂಚ್ ತಗೊಂಡೆ, ಅಂದ್ರೆ 13.5 ತಗೊಂಡೆ. ವೆರಾಸ್ ಇನ್ ದ ಫ್ರಂಟ್ ಪಾರ್ಟ್ ಐ ಕಾಂಟ್ ಟೇಕ್ ದ ಸೇಮ್ ಮೆಜರ್ಮೆಂಟ್. ಅಷ್ಟೇ ನಾನು ತಗೊಳ್ಲಿಕ್ಕೆ ಆಗುತ್ತಾ ಫ್ರೆಂಡ್ಸ್? ನೋಡಿ ಪೂರ್ತಿ ಉದ್ದ 12.5 ಇದೆ. ಸೊ ನಾನು ಫ್ರಂಟ್ ಮುಂಭಾಗಕ್ಕೆ ನಾನು 1 ಇಂಚ್ ಮಾತ್ರ ತಗೊಳ್ಲಿಕ್ಕಾಗಲ್ಲ. ಐ ಹ್ಯಾವ್ ಟು ಟೇಕ್ 1.5, 1.5 ಅಥವಾ 2 ಇಂಚ್. 1.5 ತಗೊಂಡ್ರೆ ಎಷ್ಟಾಗತ್ತೆ ನನಗೆ ಅವಾಗ 14 ಇಂಚ್ ಆಗುತ್ತೆ. ಅದೇ 12.5 + 2 ಇಂಚ್ ನಾನು ಎಕ್ಸ್ಟ್ರಾ ತಗೋತೀನಿ ಅಂದ್ರೆ 14.5 ಆಗುತ್ತೆ. ಯಾಕಪ್ಪ ಇದು 2 ಇಂಚು 1.5 ಅಂದ್ರೆ, ಬಿಗಿನರ್ಸ್ ನೀವೇನ್ ಮಾಡಿ 2 ಇಂಚ್ ತಗೊಳ್ಳಿ. ಎಕ್ಸ್ಪರ್ಟ್ಸ್ ಯಾರು ಇರ್ತೀರೋ ಆಲ್ರೆಡಿ ಕಲ್ತಿದ್ ಮಾಡೋರು 1.5 ಇಂಚ್ ತಗೊಳ್ಳಿ ಫ್ರೆಂಡ್ಸ್. ಓಕೆನಾ, ಸೊ ನಾನಿಲ್ಲಿ ಇವಾಗ 1.5 ಇಂಚ್ ತಗೋತಾ ಇದ್ದೀನಿ. ಪೂರ್ತಿ ಉದ್ದ + 1.5 ಅದೆಷ್ಟಾಯ್ತು ನನಗೆ 14. ಬಾಕಿ ಎಲ್ಲ ಸೇಮ್ ಮಾರ್ಕಿಂಗ್ಸ್. ಬ್ಯಾಕ್ ಪಾರ್ಟ್ ಅಲ್ಲಿ ಏನ್ ಮಾಡಿದ್ವಿ ಅಲ್ಲ, ಭುಜ 4.75 ಅಂಡ್ ದೆನ್ ಕಂಕ್ಲು ಕೂಡ 4.75. ಓಕೆ, ಅಷ್ಟು ಮಾರ್ಕ್ ಮಾಡ್ಕೊಂಡೆ. ಇಲ್ಲಿ ನೋಡಿ ಸ್ವಲ್ಪ ಅಬ್ಸರ್ವ್ ಮಾಡಿ, ಎದೆ ಸುತ್ತಳತೆ ಕಾಲ್ ಭಾಗ 7 ಇಂಚು. ಅದ್ರ ಜೊತೆಗೆ ಎಕ್ಸ್ಟ್ರಾ ಏನಾದ್ರು ತಗೋಬೇಕಾ ಫ್ರಂಟ್ ಪಾರ್ಟಿಗೆ? ಎಸ್, ಅಫ್ಕೋರ್ಸ್ ತಗೋಬೇಕು. ಯಾಕಪ್ಪ, ಎಷ್ಟು ತಗೋಬೇಕು ಎಕ್ಸ್ಟ್ರಾ ಅಂತ ಹೇಳಿದ್ರೆ ಅರ್ಧ ಇಂಚು. ಅರ್ಧ ಇಂಚ್ ಯಾಕೆ ಅಂದ್ರೆ, ಕಂಕ್ಲ ಹತ್ರ ನಮ್ದು ಒಂದು ಡಾಟ್ ಬರುತ್ತೆ ಹೊಲಿಲಿಕ್ಕೆ. ಆ ಡಾಟ್ ಹೊಲಿಲಿಕ್ಕೆ ನಮ್ಗೆ ಅರ್ಧ ಇಂಚ್ ಎಕ್ಸ್ಟ್ರಾ ಬೇಕು ಫ್ರೆಂಡ್ಸ್. ಓಕೆನಾ, ನೆಕ್ಸ್ಟ್ 2 ಇಂಚ್ ಮಾಮೂಲಿ ಬ್ಯಾಕ್ ಪಾರ್ಟ್ ಅಲ್ಲಿ ಏನ್ ತಗೊಂಡಿದ್ವಿ ನಾವು, ಇನ್ಲೆ ಅಂತ ಹೇಳ್ಬಿಟ್ಟು ಮಾರ್ಜಿನ್ ಬಟ್ಟೆ. ಆ 2 ಇಂಚ್ ಅದು 2 ತಗೋಬೇಕಂತೇನಿಲ್ಲ ಫ್ರೆಂಡ್ಸ್. 1.5 ತಗೊಳ್ಳೋರು 1.5 ತಗೋಬಹುದು, 2 ಇಂಚ್ ತಗೊಳ್ಳೋರು 2 ಇಂಚ್ ತಗೋಬಹುದು. ಸೊ ನಾನು ಫ್ರಂಟ್ ಪಾರ್ಟಿಗೆ ಏನ್ ಮಾಡ್ತಾ ಇದ್ದೀನಿ, ಮೇಲೆ ಎಷ್ಟು ತಗೊಂಡಿದ್ದೆ ಅಗ್ಲ ಅಷ್ಟೇ ಅಗ್ಲ ಕೆಳಗಡೆನು ತಗೊಂಡು ಒಂದು ಲೈನ್ ನ ಡ್ರಾ ಮಾಡ್ಕೊಳ್ಳಿ. ಓಕೆನಾ, ಸೊ ನೆಕ್ಸ್ಟ್ ನೀವು ಫ್ರಂಟ್ ಪಾರ್ಟ್ ಅಲ್ಲಿ ನೋಡಿರ್ಬೋದು ಏನಿರುತ್ತೆ ನೋಡಿ, ನಾನು ಡ್ರಾ ಮಾಡ್ತಾ ಇದ್ದೀನಿ. ಮುಂಭಾಗ ಹಿಂಭಾಗಕ್ಕಿಂತ ಡಿಫ್ರೆಂಟ್ ಆಗುತ್ತೆ. ಯಾಕೆಪ್ಪ ಅಂತ ಹೇಳಿದ್ರೆ, ಫ್ರಂಟ್ ಅಲ್ಲಿ ನಮ್ಗೆ ಡಾಟ್ ಬರುತ್ತೆ, 3 ಅಥವಾ 4 ಡಾಟು. ಅಂಡ್ ದೆನ್ ಪಟ್ಟಿ ಬರುತ್ತೆ, ಕಾಣಿಸ್ತಿದ್ಯಾ ನೋಡಿ, ಪಟ್ಟಿ ಶೇಪ್ಸ್ ಬರುತ್ತೆ. 3 ಅಥವಾ ನಾವು 4 ಡಾಟ್ ನ ಹೊಲಿತೀವಿ. ಓಕೆನಾ, ಸೊ ಈ ಪಟ್ಟಿ ಹೊಲಿಲಿಕ್ಕೆ ನಮ್ಗೆ ನೋಡಿ ಕಾಣಿಸ್ತಾ ಇದೆಯಾ, ಈ ಪಟ್ಟಿ ಉದ್ದ ನಿಮ್ ಬ್ಲೌಸ್ ಅಲ್ಲಿ ನೋಡಿ ನೀವು ಎಷ್ಟಿರುತ್ತೆ ರೆಡಿ ಹೊಲ್ದಾದ್ಮೇಲೆ. ಬ್ಲೌಸ್ ಅಲ್ಲಿ ರೆಡಿ ಆಗಿರತ್ತಲ್ವಾ, ಇನ್ ಕೇಸ್ ಅದು 3 ಇಂಚ್ ಇತ್ತು ಅಂತ ಹೇಳಿದ್ರೆ 1 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ಯಾಕಪ್ಪ, ಹೊಲಿಲಿಕ್ಕೆ ನಮಗೆ ಮಾರ್ಜಿನಿಗೆ ಬೇಕು, ಅದಕ್ಕೋಸ್ಕರ. ಓಕೆನಾ, 2.5 ಇದ್ರೆ 1 ಇಂಚ್ ಎಕ್ಸ್ಟ್ರಾ, ವಾಟ್ ಎವರ್ ಇಟ್ ಮೇ ಬಿ. ನಿಮ್ಮ ಪಟ್ಟಿ ಉದ್ದ + 1 ಇಂಚ್ ಎಕ್ಸ್ಟ್ರಾ. ಓಕೆನಾ, ಸೊ ನಾನಿಲ್ಲಿ ನೋಡಿ ಇಲ್ಲಿ ಎಷ್ಟು ತಗೋತಾ ಇದ್ದೀನಿ ಅಂತ, 2.5 + 1 ಇಂಚು, ಸೊ 3.5 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ ಎರಡೂ ಕಡೆ. ಓಕೆನಾ, ಆನ್ ಬೋತ್ ದ ಸೈಡ್ಸ್ ಐ ಆಮ್ ಗೋಯಿಂಗ್ ಟು ಮಾರ್ಕ್ 3.5 ಅಂಡ್ ದೆನ್ ಕನೆಕ್ಟ್. 2 ಪಾಯಿಂಟ್ ಅನ್ನ ಹೀಗೆ ಕನೆಕ್ಟ್ ಮಾಡಿ. ಓಕೆನಾ, ಸ್ಟ್ರೇಟ್ ಲೈನ್ ಅಲ್ಲಿ ಹೀಗೆ ಕನೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇವಾಗ ಏನಪ್ಪ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ 4 ಡಾಟ್ಗಳು ಎಲ್ಲೆಲ್ಲಿ ಬರಬೇಕು ಅನ್ನೋದು ನೋಡ್ಕೋಬೇಕು. ಓಕೆನಾ, ಸೊ ಫ್ರಂಟ್ ಸೈಡ್ ಇಂದ ನೋಡಿ, ಫ್ರಂಟ್ ಮುಂಭಾಗದಿಂದ ಈ ಕಡೆ ಸೈಡ್ಗೆ ಎಷ್ಟು ತಗೋಬೇಕಪ್ಪ ಅಂತ ಹೇಳಿದ್ರೆ 3 ಇಂಚ್ ತಗೋತಾ ಇದ್ದೀನಿ. ಡಾಟ್ ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ, ವೇಸ್ಟ್ ಡಾಟ್, ಸೊಂಟದ ಡಾಟ್ ಎಲ್ಲಿ ಬರಬೇಕು ಅನ್ನೋದು. ಓಕೆನಾ, ಸೊ ಆ ನಂತರ ಡಾಟಿನ ಉದ್ದ ಎಷ್ಟು ತಗೋಬೇಕು ಅನ್ನೋದು ಡಿಪೆಂಡ್ ಎಷ್ಟಾಗತ್ತೆ ಅಂತ ಹೇಳಿದ್ರೆ, ನಮ್ಮ ಬಸ್ಟ್ ಪಾಯಿಂಟ್ ಎಷ್ಟು ಉದ್ದ ಇದೆ ಅಲ್ಲಿಗೆ ನಮಗೆ ಬರಬೇಕು. ಸೊ ಬಸ್ಟ್ ಪಾಯಿಂಟ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಎದೆ ಸುತ್ತಳತೆ ಕಾಲ್ ಭಾಗ + 1 ಇಂಚು. ಸೊ ಕಾಲ್ ಭಾಗ 7 + 1 ಇಂಚ್ ಅಂದ್ರೆ 8 ಆಯ್ತು. ಓಕೆನಾ, ಸೊ 8 ತಗೋತೀವಾ? ಇಲ್ಲ, ಮೇಲಿಂದ ತಗೊಳ್ಳೋದ್ರಿಂದ ನಾವು ಅಲ್ಲಿ ಸ್ಟಿಚ್ ಮಾಡೋದ್ರಿಂದ 8.5ಗೆ ಮಾರ್ಕ್ ಮಾಡಿ. ಅಂಡ್ ದೆನ್
ಬಸ್ಟ್ ಪಾಯಿಂಟಿಂದ ಒಂದು ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಓಕೆನಾ? ಸೊ ಇವಾಗ ಡಾಟಿನ ಉದ್ದ ಗೊತ್ತಾಯ್ತು. ಅಗಲ ಎಷ್ಟು ತಗೋಬೇಕು? ಎದೆ ಸುತ್ತಳತೆ 28 ಇರೋವರೆಗೆ 3/4 ಇಂಚು ಸಾಕು. ಯಾಕೆ ಅಂತ ಹೇಳಿದ್ರೆ ಎದೆ ಸುತ್ತಳತೆ ಚಿಕ್ಕ ಸೈಜು, ಹಾಗಾಗಿ ಅಗಲ ನಮಗೆ 3/4 ಇಂಚು ಎರಡು ಕಡೆನು. ಓಕೆ, ಒಂದ್ ಸೈಡ್ 3/4, ಇನ್ನೊಂದ್ ಸೈಡು 3/4 ಇಂಚು. ಓಕೆನಾ? ಆ ನಂತರ ನೋಡಿ ನಾನು ನೆಕ್ಕಿನ ಅಗಲ ಮಾರ್ಕ್ ಮಾಡ್ತೀನಿ. ಇದೇನಪ್ಪ ಬೇರೆ ಡಾಟು ಅಂತ ಅನ್ಕೋಬೇಡಿ. ಸೊ ನೆಕ್ಸ್ಟ್ ಡಾಟ್ ಡ್ರಾ ಮಾಡ್ಲಿಕ್ಕೆ ನಮ್ದು ನೆಕ್ ಫಸ್ಟ್ ಡ್ರಾ ಮಾಡ್ಕೊಂಡ್ಬಿಡೋಣ. ಓಕೆ, ಡಾಟಿನ ಅಗಲ 2, ಮುಂಭಾಗ ಡೀಪ್, ನೆಕ್ ಡೀಪ್ 6 ಇಂಚು ಪ್ಲಸ್ ಅರ್ಧ ಅಂದ್ರೆ 6.5 ನಾನು ಮಾರ್ಕ್ ಮಾಡಿ ಲೈನ್ ಡ್ರಾ ಮಾಡ್ಕೊಂಡು ನಿಮಗೆ ಬೇಕಾಗಿರೋ ನೆಕ್ ಡಿಸೈನ್ ನ ಕೊಡಿ. ನಾನಿಲ್ಲಿ ರೌಂಡ್ ನೆಕ್ ಡಿಸೈನ್ ಕೊಡ್ತಾ ಇದ್ದೀನಿ. ಓಕೆನಾ? ಸೊ ಇದಾದ ನಂತರ ಪಟ್ಟಿ ಉದ್ದ ಇದೆಯಲ್ವಾ? ಸೊ ಪಟ್ಟಿ ನೀವು ನೋಡಿದಿರ, ಪಟ್ಟಿ ಶೇಪ್ಸ್ ಸ್ಕ್ವೇರ್ ಇರತ್ತಾ? ಇಲ್ಲ ಅಲ್ಲ. ಸೊ ಸ್ವಲ್ಪ ಕರ್ವ್ ಶೇಪ್ ಬರುತ್ತೆ. ಸೊ ಎಷ್ಟು ಕರ್ವ್ ಶೇಪ್ ಅಪ್ಪ ಅಂದ್ರೆ ಪಟ್ಟಿ ಉದ್ದದಿಂದ ಮೇಲ್ಗಡೆ 1 ಇಂಚು ಮಾರ್ಕ್ ಮಾಡಿ. ಓಕೆನಾ? ಸೊ ಆ ನಂತರ ಅವೆರಡ್ರದ್ದು ನೆಕ್ ಮತ್ತೆ ಪಟ್ಟಿ ಶೇಪ್ದು ಮಿಡ್ ಪಾಯಿಂಟ್ ತಗೊಳ್ಳಿ. ಓಕೆ, ಸೊ ಮಿಡ್ ಪಾಯಿಂಟ್ ತಗೊಂಡ ನಂತರ ಡಾಟಿನ ಉದ್ದ ಎಷ್ಟಪ್ಪ ಇರಬೇಕು ಅಂದ್ರೆ 1.5 ಇಂಚು. ಓಕೆ, ಬಸ್ಟ್ ಪಾಯಿಂಟ್ ಇಂದ 1.5 ಇಂಚ್ ದೂರದಲ್ಲಿರಲಿ. ನೆಕ್ಸ್ಟ್ ಕಂಕ್ಲಿನ ಡಾಟು ಕೂಡ 1.5 ಇಂಚ್ ದೂರದಲ್ಲಿ ಬರಬೇಕು. ಅಂದ್ರೆ ಎಲ್ಲಿಂದ? ನಮ್ಮ ಬಸ್ಟ್ ಪಾಯಿಂಟ್ ಇಂದ ಕಂಕ್ಲಿನ ಡಾಟು ದೂರ ಎಷ್ಟಿರ್ಬೇಕು? 1.5 ಇಂಚ್. ಸೊ ಈಗ ಕಂಕ್ಲಿ ಶೇಪ್ ಕೊಡ್ಬೇಕಲ್ವಾ? ಹೇಗೆ? ಮುಂಭಾಗದ ಕಂಕ್ಲಿನ ಶೇಪ್ಗೆ 1/2 ಇಂಚು ಒಳಗಡೆ ಮಾರ್ಕ್ ಮಾಡೋಣ. ಸೊ ನಾನು ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋನಲ್ಲಿ. ಹಾಗೆ ನೀಟಾಗಿ ಮುಂಭಾಗದ ಕಂಕ್ಲಿನ್ ಶೇಪ್, ಫ್ರಂಟ್ ಆರ್ಮ್ ಹೋಲ್ ಶೇಪ್ ಟಿಲ್ ಎಲ್ಲಿವರೆಗೂ ಕೊಡ್ಬೇಕು? ಮುಂಭಾಗ ಇದು 1/4 ಚೆಸ್ಟ್ ಮೆಜರ್ ಎಲ್ಲಿರುತ್ತೆ? 7 ಇಂಚ್ ನಾವು ಮಾರ್ಕ್ ಮಾಡಿದ್ವಿ ಅಲ್ವಾ? ಕಾಲ್ ಭಾಗದ ಎದೆ ಸುತ್ತಳತೆ ಕಾಲ್ ಭಾಗ ಅಲ್ಲಿವರೆಗೂ ಮಾತ್ರ ಶೇಪ್ ಕೊಡಬೇಕು. ಓಕೆನಾ? ಈಗ ಕಂಕ್ಲಿನ್ದು ಡಾಟ್ ಎಲ್ಲಪ್ಪ ಬರ್ಬೇಕು ಅಂದ್ರೆ ನಮ್ಮ ಬಸ್ಟ್ ಪಾಯಿಂಟ್ ಇಂದ 1.5 ಇಂಚ್ ದೂರದಲ್ಲಿ. ಓಕೆ, 1.5 ಇಂಚ್ ಎಲ್ಲಿ ಬರುತ್ತೆ ಅಲ್ಲಿ ಮಾರ್ಕ್ ಮಾಡಿ. ಆ ನಂತರ ಕಂಕ್ಲ್ ಶೇಪ್ ಇಂದ ಲೈನ್ ನ ಡ್ರಾ ಮಾಡಿ. ಅದೆಷ್ಟು ಉದ್ದ ಬರುತ್ತೋ ಅಷ್ಟುದ್ದನು ನಮ್ದು ಕಂಕ್ಲಿನ ಡಾಟ್ ನ ಉದ್ದ. ಅರ್ಥ ಆಯ್ತಾ ಫ್ರೆಂಡ್ಸ್? ಐ ಹೋಪ್ ಇದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಈ ಡಾಟ್ ನ ಅಗಲ ಎಷ್ಟಿರುತ್ತಪ್ಪ ಅಂದ್ರೆ 1/4 ಇಂಚ್, ಅಂದ್ರೆ 1/4 ಇಂಚು ಎರಡಕ್ಕೂ ಅಷ್ಟೇ. ಸೈಡ್ ಡಾಟಿಗೂ ಮತ್ತೆ ಸೆಂಟರ್ ಫ್ರಂಟ್ ಡಾಟಿಗೂ ಮತ್ತೆ ಆರ್ಮ್ ಹೋಲ್ ಡಾಟಿಗೂ 1/4 ಇಂಚು ಅಗಲ ಸಾಕು. ಓಕೆನಾ? ನೋಡಿ, ಆರ್ಮ್ ಹೋಲ್ ಹತ್ರ ನಾವು 1/2 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ವಿ ಅಲ್ಲ, ಆ 1/2 ಇಂಚು ಇಲ್ಲಿ ನಮಗೆ 1/4 ಇಂಚು ಉಪಯೋಗಕ್ಕೆ ಬರುತ್ತೆ. ಓಕೆ, ಸೊ ಪಟ್ಟಿದು ಇಲ್ಲಿ ನಾನು 3 ಡಾಟ್ ಮಾತ್ರ ಸ್ಟಿಚ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಸೈಡ್ ಅಲ್ಲಿ ಪಟ್ಟಿ ಶೇಪ್ಗೆ 1/2 ಇಂಚ್ ಮೇಲೆ ತಗೊಂಡ್ಬಿಟ್ಟು ಆ ಶೇಪ್ ನ ಕೊಡಿ ಫ್ರೆಂಡ್ಸ್. ಓಕೆನಾ? ಅರ್ಥ ಆಯ್ತಾ? ನೋಡಿ, ಇಲ್ಲಿ ಸೊಂಟದ ಸುತ್ತಳತೆ. ಇವಾಗ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು, ಇದೇನಪ್ಪ ಇದು ಬ್ಯಾಕ್ ಪಾರ್ಟ್ ಅಲ್ಲಿ ನೋಡಿದ್ರೆ 1/4 ಚೆಸ್ಟ್ 1/4 ವೇಸ್ಟ್ ರೌಂಡ್ ಎಲ್ಲ ಮಾರ್ಕ್ ಮಾಡಿದ್ವಿ, ಸೊಂಟದ ಸುತ್ತಳತೆ ಎಲ್ಲ ತಗೊಂಡು ಫ್ರಂಟ್ ಪಾರ್ಟಿಗೆ ಬೇಡವಾ ಅಂತ ಅನ್ಸ್ಬೋದು. ಅಫ್ಕೋರ್ಸ್ ಬೇಕು ಫ್ರೆಂಡ್ಸ್. ಹೇಗ್ ತಗೋತೀವಪ್ಪ ಅಂತ ಹೇಳಿದ್ರೆ 1/4 ಚೆಸ್ಟ್ 6, ಡಾಟಿಗೆ ಅಗಲ ಎಷ್ಟು ತಗೊಂಡ್ವಿ ನಾವು? 3/4 ಇಂಚು. ಹೌದಾ? 3/4 1.5. ಸೊ ಎಷ್ಟಾಯ್ತು? 7.5 ಪ್ಲಸ್ 2 ಇಂಚ್ ಕಾಣಿಸ್ತಿದೆಯಲ್ಲ ನಾನು ತೋರಿಸ್ತಾ ಇರೋದು, 2 ಇಂಚು ಇನ್ಲೇಗೋಸ್ಕರ. ಸೊ ಆ 2 ಇಂಚು ಮಾರ್ಕ್ ಮಾಡಿ ಹೀಗೆ ನಾವು ಫ್ರಂಟ್ ಪಾರ್ಟ್ ಡ್ರಾಯಿಂಗ್ ನ ಮುಗಿಸ್ಕೋಬೇಕು. ಓಕೆ, ಇದೆಷ್ಟು? ಯಾವ ಚೆಸ್ಟ್ ಅಳತೆಗೆ? ಎದೆ ಸುತ್ತಳತೆ 28ಗೋಸ್ಕರ. ಓಕೆನಾ? ಸೊ ಇನ್ 4 ಡಾಟ್ ಬೇಡ, ನಾವಿಲ್ಲಿ 3 ಡಾಟ್ ನ ಮಾಡಿದೀವಿ. ಯಾಕಂತ ಹೇಳಿದ್ರೆ 28 ಚೆಸ್ಟ್ ಮೆಜರು ತುಂಬಾ ಸಣ್ಣ ಸೈಜು. ಸೊ ಹಾಗಾಗಿ ನಮ್ಗೆ 4 ಡಾಟ್ ನ ಅವಶ್ಯಕತೆ ಬರಲ್ಲ. ಓಕೆನಾ? ಸೊ ಲಾಸ್ಟ್ ಒಂದೇನಪ್ಪಾ ಅಂತ ಹೇಳಿದ್ರೆ ನಾವು ಫ್ರಂಟ್ ಪಾರ್ಟ್ ಅಲ್ಲಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹೊಲಿತೀವಿ. ಅಂದ್ರೆ ಹುಕ್ ಪಟ್ಟಿ ಐ ಪಟ್ಟಿ ಅದು ಹೊಲಿಯೋಕ್ಕೋಸ್ಕರ ನಮಗೆ 1/2 ಇಂಚು ಎಕ್ಸ್ಟ್ರಾ ಮುಂದೆ ತಗೋತೀವಿ ನಾವು ಫ್ರಂಟ್ ಅಲ್ಲಿ. ಓಕೆನಾ? ಈ ಕಡೆ ಕಾಣಿಸ್ತಿದಲ್ಲ ಅಲ್ಲಿ. ಸೊ ಇದಿಷ್ಟು ನಾವು ಮಾರ್ಕ್ ಮಾಡಿದ್ವಿ ಅಂದ್ರೆ ಎದೆ ಸುತ್ತಳತೆ 28ರದ್ದು ಬ್ಲೌಸ್ ಡ್ರಾಯಿಂಗು ಕಂಪ್ಲೀಟ್ ಆಯ್ತು ಅಂತ. ಓಕೆನಾ? ಐ ಹೋಪ್ ಇದ್ರಲ್ಲಿ ನಿಮ್ಗೆ ಎಲ್ಲಾನು ಅರ್ಥ ಆಯ್ತು ಅಂತ ಅನ್ಕೋತೀನಿ ಫ್ರೆಂಡ್ಸ್. ಬ್ಯಾಕ್ ಪಾರ್ಟ್ ನ ನಾವು ಫೋಲ್ಡಿಂಗ್ ಅಲ್ಲಿ ಮಾಡಿರ್ತೀವಿ. ಸೊ ಅದಕ್ಕೆ ಇದು ಫೋಲ್ಡಿಂಗ್ ಮಾರ್ಕ್ ಅಂತ ಹಾಕ್ತಿದೀವಿ. ಫ್ರಂಟ್ ಪಾರ್ಟ್ ನ ನಾವು 2 ಪೀಸಾಗಿ ಕಟ್ ಮಾಡ್ಕೋತೀವಿ. ಬ್ಯಾಕ್ ಪಾರ್ಟ್ 1, ಫ್ರಂಟ್ ಪಾರ್ಟ್ 2 ಪೀಸ್ ಆಗಿ ಕಟ್ ಮಾಡ್ಕೋತೀವಿ. ಓಕೆನಾ? ನೋಡಿಲಿ 2 ಪೀಸ್. ಓಕೆ, ಇಲ್ಲಿ ನಾನು 4 ಡಾಟ್ ಬೇಡ ಅಂತ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದ್ರೆ ಅದು ಚಿಕ್ಕ ಸೈಜು, ಬ್ರಸ್ಟ್ ಸೈಜ್ ಜಾಸ್ತಿ ಇರೋದಿಲ್ಲ. ಓಕೆ, ಜಾಸ್ತಿ ಇದ್ದಾಗ ಮಾತ್ರ ನಾವು 4 ಡಾಟ್ ನ ಹೊಲಿತೀವಿ. ಇಲ್ಲಿ 4 ಡಾಟ್ ಹೊಲಿದೇ ಇರೋದಕ್ಕೆ ನಾನು ಏನ್ ಮಾಡಿದೀನಿ ಹೇಳಿ, ಸೈಡ್ ಶೇಪ್ ಎಕ್ಸ್ಟ್ರಾ ತಗೋತಾ ಇದ್ದೀನಿ. ಆಯ್ತಾ? ಪಟ್ಟಿ ಶೇಪ್ ನ. ಓಕೆ, ಐ ಹೋಪ್ ಈ ಡ್ರಾಯಿಂಗ್ ನಿಮ್ಗೆಲ್ಲರಿಗೂ
ಮಾಡಿರೋದು ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಯಾವುದು ಡೌಟ್ಸ್ ಇಲ್ಲ ಅಂತ. ಇನ್ ಕೇಸ್ ಏನಾದರೂ ಡೌಟ್ ಇದ್ರೆ ದಯವಿಟ್ಟು ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸ್ಕೊಡಿ ಫ್ರೆಂಡ್ಸ್. ಓಕೆನಾ? ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹೊಸಬ್ರು ಯಾರಿದ್ದೀರಾ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಓಕೆ, ನನ್ನ ಎಲ್ಲ ಫ್ರೆಂಡ್ಸಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.